ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದೇವರ ಅನುಷ್ಠಾನವನ್ನು ಹೇಗೆ ಮಾಡಬೇಕು, ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಏನು, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ದೇವರ ಅನುಷ್ಠಾನ ದಿನದ ವಿಶೇಷತೆಯನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ ಈ ದಿವಸ. ಈ ಶುಕ್ರವಾರ ಈ ಸಂವತ್ಸರದ ಕೊನೆಯ ಶುಕ್ರವಾರ. ನಾವು ಮುಂದಿನ ಶುಕ್ರವಾರದ ವೇಳೆಗೆ, ಗುರುವಾರವೇ ಹೊಸ ವರ್ಷ ಪ್ರಾರಂಭ ಆಗುತ್ತೆ, ಶುಕ್ರವಾರ ಹೊಸ ವರ್ಷದ 2ನೇ ದಿನದಲ್ಲಿ ಇರ್ತೀವಿ ನಾವು. ಹೀಗಾಗಿ ಈ ಸಂವತ್ಸರದ ಕೊನೆಯ ಶುಕ್ರವಾರದಲ್ಲಿ ಏನಪ್ಪ ಪ್ರಾರ್ಥನೆ ಮಾಡೋದು ಆ ಮಹಾಲಕ್ಷ್ಮಿಯಲ್ಲಿ ಅಂತಂದರೆ, ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಿಮಗೆ ಏನೇನು ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮಗಿಂತ ಚೆನ್ನಾಗಿ ಮಹಾಲಕ್ಷ್ಮಿ ಗೊತ್ತಿರುತ್ತೆ ವಸ್ತುತಃ ಇವರಿಗೆ ಏನು ಬೇಕು ಅಂತ. ಮಹಾಲಕ್ಷ್ಮಿ ನಮ್ಮೆಲ್ಲರ ಬುದ್ಧಿ ಮನಸ್ಸುಗಳನ್ನು ಸರಿಪಡಿಸಬೇಕು. ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋದು ಅಷ್ಟೇ. ಮನೋಬುದ್ಧಿಗಳು ಸ್ವಚ್ಛಗೊಳಿಸಲಿ, ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲಿ, ಅಂಥವರ ಸಂಪರ್ಕ ಏರ್ಪಾಡಾಗಲಿ, ಇದನ್ನೇ ನಾವು ಪ್ರಾರ್ಥನೆ ಮಾಡಬೇಕು. ತನ್ಮೂಲಕವೇ ಹಣ ಸಂಪಾದನೆಗೆ ದಾರಿಯಾಗುತ್ತೆ, ತನ್ಮೂಲಕವೇ ಕೀರ್ತಿ ಸಂಪಾದನೆಗೆ ದಾರಿಯಾಗುತ್ತೆ, ತನ್ಮೂಲಕವೇ ಏಳಿಗೆಗೆ ದಾರಿಯಾಗುತ್ತೆ. ಹೀಗಾಗಿ ಹಾಗೆ ಮಹಾಲಕ್ಷ್ಮಿಯಲ್ಲಿ ಮುಂದಿನ ವರ್ಷ, ಇಷ್ಟು ವರ್ಷ ನಾನು ಮಾಡಿದ ಯಾವುದೋ ಲಕ್ಷ್ಮಿ ವ್ಯವಹಾರ ಚಟುವಟಿಕೆಗಳಿಗೆ ಅಧೀಶ್ವರಿ. ಹೀಗಾಗಿ ನಾವು ಎಷ್ಟೋ ಬಾರಿ ಬಾಂಧವ್ಯಗಳಲ್ಲೂ ವ್ಯವಹಾರ ಮಾಡಿಬಿಟ್ಟಿರ್ತೀವಿ. ಇದರಿಂದ ನನಗೇನು ಲಾಭ ಆಗುತ್ತೆ, ಆದರೆ ಇವ್ರನ್ನ ಮಾತಾಡಿಸ್ಲಿ, ಲಾಭ ಆಗೋ ಯಾವ ಲಾಭ, ಇವ್ರನ್ನ ಮಾತಾಡಿಸೋದ್ರಿಂದ ಯಾವ ಲಾಭ ಇದೆ, ಇವರು ನನ್ನ ಜೊತೆಗಿರೋದ್ರಿಂದ ಯಾವ ಲಾಭ ಇದೆ, ಈ ರೀತಿಯ ಆಲೋಚನೆಗಳು ವ್ಯವಹಾರದಲ್ಲಿ ತೊಡ್ಕೊಂಡ್ಬಿಟ್ಟಿರುತ್ತೆ. ಹೀಗಾಗಿ ಮಹಾಲಕ್ಷ್ಮಿಯ ಮುಂದೆ ಇಂಥ ಲೌಕಿಕ ವ್ಯವಹಾರ, ಹಣ ಸಂಪಾದನೆಗೆ ಇರತಕ್ಕಂಥದ್ದು ಬಾಂಧವ್ಯಗಳ ವ್ಯವಹಾರಕ್ಕೂ ಬರಬಾರದು. ಆ ರೀತಿಯಲ್ಲಿ ನಮ್ಮ ಮನೋಬುದ್ಧಿಗಳು ಕೆಲಸ ಮಾಡಲಿ, ಹಾಗೆ ತೊಡಕೊಳ್ಳಿ ಅಂತ ಮಹಾಲಕ್ಷ್ಮಿ ಮುಂದೆ ಪ್ರಾರ್ಥನೆ ಮಾಡೋಣ. ಬಾಂಧವ್ಯಗಳು ಬಹಳ ಮುಖ್ಯವಾದದ್ದು. ಅದು ಸ್ನೇಹಿತರಿರ್ಬೋದು, ಬಂಧುಗಳಿರಬಹುದು, ಇನ್ಯಾರು ಅಪರಿಚಿತರೇ ಎಷ್ಟೋ ಬಾರಿ ಒಂದೊಮ್ಮೆ ಅಗತ್ಯವಾಗ್ತಾರೆ ಬೇರೆ ಪ್ರದೇಶಗಳಿಗೆ ಹೋದ ಸಂದರ್ಭದಲ್ಲಿ. ಅಂಥವೂ ಕೂಡ ನಮಗೆ ಮಾರಕವಾಗದೆ, ನಾವು ಅವರಿಗೆ ಮಾರಕವಾಗದೆ, ಅವರು ನಮಗೆ ಹಾಗಾಗದೆ, ಆ ರೀತಿಯಲ್ಲಿ ಉಳಿಸ್ಕೊಳ್ಳೋದನ್ನು ತನ್ನ ಮೂಲಕ ಏನಾಗುತ್ತೆ, ನಿಜವಾಗಿಯೂ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಏರ್ಪಾಡಾಗುತ್ತೆ. ಇನ್ನೊಬ್ಬರನ್ನ ಕಂಡ್ರೆ ನನಗಾಗಲ್ಲ, ಇನ್ನೊಬ್ಬರನ್ನ ಕಂಡ್ರೆ ಇದು ಜಾಸ್ತಿ ಇದೆ. ಈಗ ಯಾರನ್ನ ಕಂಡ್ರೂ ಆಗೋದಿಲ್ಲ ಜನಕ್ಕೆ. ಯಾಕೆ? ಅವರಿಂದ ಏನು ಆಗಬೇಕಾಗಿಲ್ಲ, ಇವರೇನು ಅವ್ರಿಗೆ ಕೊಡಬೇಕಾಗಿಲ್ಲ. ಆದರೂ ಈ ಮನಸ್ಸಿನ ಏನು ಕುಬುದ್ಧಿ, ದುಷ್ಟಬುದ್ಧಿ ಹೀಗೆ ಆಲೋಚಿಸ್ತಾ ಇದೆ. ಇದೆಲ್ಲ ವ್ಯವಹಾರ ಆಗಿಬಿಟ್ಟಿದೆ. ಬಾಂಧವ್ಯಗಳು ವ್ಯವಹಾರ ಆಗದೇ ಇರಲಿ ಅಂತ ಅಲ್ಲಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸೋಣ. ಮುಂದಿನ ವರ್ಷದಿಂದಲೂ, ಹೊಸ ವರ್ಷದಿಂದಲಾದರೂ ನಾವು ಎಲ್ಲರನ್ನ ಸಮಾನವಾಗಿ ಪ್ರೀತಿಸುವ, ಸಹಬಾಳ್ವೆಯಿಂದ ವರ್ತಿಸುವ ಬಾಳು, ಬದುಕು, ಮನಸ್ಸು, ಬುದ್ಧಿ ನಮ್ಮದಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸೋಣ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಹೊಸ ಸಂವತ್ಸರ ಬರ್ತಾ ಇದೆ, ಈ ಸಂವತ್ಸರ ಮುಗಿತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲದರಲ್ಲೂ ವ್ಯವಹಾರ, ಅದು ಬಾಂಧವ್ಯಕ್ಕೂ ಕೂಡ ಬಂದ್ಬಿಟ್ಟಿದೆ. ಅದು ಆಗಬಾರ್ದು, ಬಾಂಧವ್ಯ ವೃದ್ಧಿ ಆಗಬೇಕು, ಅಲ್ಲಿ ವ್ಯವಹಾರ ಬರಬಾರ್ದು ಅಂದರೆ ಆ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ವಿನೀತಾ ಅವರು ಕಳಿಸಿದ್ದಾರೆ. ವಿನೀತಾ ಅವರ ಜನ್ಮ ದಿನಾಂಕ 21/4/1979. ಹುಟ್ಟಿದ ಸಮಯ ಬೆಳಗ್ಗೆ 10 ಗಂಟೆ. ಆರೋಗ್ಯದ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ. ಜೊತೆಗೆ ಬಾಡಿಗೆಗೆ ಇರೋರು ಮನೆ ಖಾಲಿ ಮಾಡ್ತಾ ಇಲ್ಲ, ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀವಿ, ಏನಾಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿನೀತಾ ಅವರ ಪ್ರಶ್ನೆ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದೆ, ಇನ್ನೊಂದು ಮನೆ ಪಾಪ ಬಾಡಿಗೆಗೆ ಏನು ಬಂದಿರೋರು ತೊಂದರೆ, ಅದಕ್ಕೆ ಸಂಬಂಧಿಸಿದೆ. ಹೌದು, ಆರೋಗ್ಯವನ್ನು ಮೊದಲಿಗೆ ನೋಡೋಣ. ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದ ಅಧಿಪತಿ ನಿಮ್ಮ ಜಾತಕದಲ್ಲಿ ಬಲಹೀನ ನೀಚ ಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಭುಕ್ತಿ ನಡೀತಾ ಇದೆ. ತೊಂದರೆ ಇಲ್ಲ. ಶುಕ್ರನ
ಶುಕ್ರ ತುಂಬ ಚೆನ್ನಾಗಿದ್ದಾನೆ, ನಿಮ್ಮ ಜಾತಕದಲ್ಲಿ ಉಚ್ಚಸ್ಥಾನದಲ್ಲಿದ್ದಾನೆ. ಇರಲಿ, ಆರೋಗ್ಯಕ್ಕೇನು ಆತಂಕ ಪಡಬೇಡಿ. ಈಗ ಬುಧ ಲಗ್ನಾಧಿಪತಿಯು ಸ್ವಲ್ಪ ಬಲಹೀನ, ಈ ಕಾರಣದಿಂದಾಗಿ ಬುಧನಿಗೆ ಸ್ವಲ್ಪ ಬಲಹೀನತೆ ಇದ್ದಾಗ ಸ್ವಲ್ಪ ಈ ವ್ಯತ್ಯಾಸ ಆಗುತ್ತೆ. ಇನ್ನೆರಡು ತಿಂಗಳು ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಬುಧ ಕವಚವನ್ನು ಹೇಳ್ಕೊಳ್ಳಿ ಪ್ರತಿ ದಿವಸ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ತಾವು ಮನೆ ವಿಚಾರದಲ್ಲಿ ಹೇಳಿದರೆ ಅದಕ್ಕೂ ಬುಧನೇ ಅಧಿಪತಿ, ನಿಮ್ಮ ಲಗ್ನದಿಂದ ಗೃಹಾಧಿಪತಿ ಅವನೇ ಆಗಿದ್ದಾನೆ. ಹೀಗಾಗಿ ವಿಷ್ಣು ಸನ್ನಿಧಾನದಲ್ಲಿ ನೋಡಿ, ಇದರ ನಿವಾರಣೆಗೆ ಸುಲಭವಾದ ಮಾರ್ಗ ಅಂದರೆ ನರಸಿಂಹ ಪ್ರಾರ್ಥನೆ. ನರಸಿಂಹ ಸನ್ನಿಧಾನದಲ್ಲಿ ನೋಡಿ ಅಭಿಷೇಕವನ್ನು ಮಾಡಿಸಿ, ತುಳಸಿ ಅರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಮನೆಗೆ ಇರತಕ್ಕಂಥ ಈ ಜಂಜಡ, ಕೋರ್ಟು, ಮತ್ತೊಂದು ಪಾಪ ಇವುಗಳಿಂದ ಬಿಡಿಸ್ಕೊಳ್ಳಿಕ್ಕೆ ನರಸಿಂಹನ ಕೃಪೆ ಬೇಕು. ಹೀಗಾಗಿ ಬಲ ಬೇಕು. ಯಾವುದು ನಮ್ಮ ಊಹಾತೀತವಾಗಿದೆಯೋ, ನಮ್ಮ ಎದುರಾಳಿಯ ಜಾಡು ರಹಸ್ಯವಾಗಿರುತ್ತೆ, ಹೇಳದೆ ಅವರು ಯಾವ ಹೆಜ್ಜೆ ಇಟ್ಬಿಡ್ತಾರೋ ಹೇಳೋಕ್ಕಾಗಲ್ಲ. ಇಂಥ ಅನೂಹ್ಯ ಹೆಜ್ಜೆಗಳನ್ನು ಹೆಜ್ಜೆಯ ಗುರುತನ್ನು ಹೆಜ್ಜೆಯನ್ನು ಕಂಡುಕೊಳ್ಬೇಕಾಗಿದ್ದರೆ ಗೂಢ ಪ್ರಜ್ಞೆ ಇರತಕ್ಕಂಥ ದೇವತೆಯ ಆರಾಧನೆ ಬೇಕಾಗುತ್ತೆ. ಹೀಗಾಗಿ ನರಸಿಂಹ ಆ ಕಂಬದೊಳಗಿದ್ದಂಥವನು, ಆ ಗೂಢ ಪ್ರಜ್ಞೆ ಅಂತ ಅದಕ್ಕೆ ಹೆಸರು. ಹೀಗಾಗಿ ನರಸಿಂಹನ ಆರಾಧನೆ ತುಂಬ ಸಹಾಯವಾಗುತ್ತೆ. ಅದನ್ನು ಮಾಡಿಸಿ, ಸಾಧ್ಯವಾದರೆ ನರಸಿಂಹನ ಮೂಲಮಂತ್ರದಿಂದ ನರಸಿಂಹ ಹವನ ಮಾಡ್ತಾರೆ, ಅದು ತುಂಬ ಶ್ರೇಷ್ಠವಾದ ಉತ್ತಮವಾದದ್ದು. ಸಾಧ್ಯವಾದರೆ ತಾವು ಮಾಡಿಸಿ, ಆಗುತ್ತೆ, ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಶುಕ್ರನ ಕಾಲ ನಡೀತಾ ಇದೆ, ತುಂಬ ಚೆನ್ನಾಗಿರೋ ಶುಕ್ರ ಶುಭ ಫಲವನ್ನೇ ತಂದು ಕೊಡ್ತಾನೆ, ಮನೆಯನ್ನು ತಂದು ಕೊಡ್ತಾನೆ, ಯೋಚನೆ ಮಾಡಬೇಡಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿಕ್ಕಮಗಳೂರಿನಿಂದ ಅನುಷ ಅವರು ಕಳಿಸಿದ್ದಾರೆ. ಅನುಷ ಅವರ ಜನ್ಮ ದಿನಾಂಕ 26/3/2000, ಹುಟ್ಟಿದ ಸಮಯ ಮಧ್ಯಾಹ್ನ 12:10. ಈಗ ಬ್ಯಾಂಕಿಂಗ್ ಎಕ್ಸಾಮನ್ನು ಬರಿತಾ ಇದ್ದೀನಿ, ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅನುಷ ಅವರ ಪ್ರಶ್ನೆ, ಬ್ಯಾಂಕಿಂಗ್ ಎಕ್ಸಾಮ್ ತಗೋತಾ ಇದ್ದಾರಾ, ಅದಕ್ಕೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಬುಧ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಪಂಚಮಾಧಿಪತಿ ಶುಕ್ರನ ಜೊತೆಗಿರೋದು ತುಂಬ ಒಳ್ಳೆಯದು. ಬುಧ ನವಾಂಶದಲ್ಲಿ ಮಿತ್ರಾಂಶವನ್ನೇ ತೊಗೊಂಡಿದ್ದಾನೆ, ತೊಂದರೆ ಇಲ್ಲ. ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ರಾಹು ಭುಕ್ತಿ ಕಳೆದು ಗುರು ಪ್ರಾರಂಭವಾಗಿದೆ. ನಿಮ್ಮ ಜಾತಕದಲ್ಲಿ ಗುರು ಕೂಡ ಲಾಭದಲ್ಲಿದ್ದಾನೆ, ಚೆನ್ನಾಗಿದೆಯಪ್ಪ. ನೀವು ಪ್ರಯತ್ನ ಪಟ್ಟರೆ ಅದರಲ್ಲಿ ಯಶಸ್ಸನ್ನು ಗಳಿಸಬಹುದು. ಒಳ್ಳೆಯ ಹುದ್ದೆಯೂ ಸಿಗುತ್ತೆ, ಚೆನ್ನಾಗಿದೆ. ರವಿ ಕರ್ಮಸ್ಥಾನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು. ಕರ್ಮಾಧಿಪತಿ ಲಾಭದಲ್ಲಿರೋದು ತುಂಬ ಒಳ್ಳೆಯದು. ಭಾಗ್ಯದಲ್ಲಿ ಶುಕ್ರ ಹಾಗೂ ಬುಧ ಇರೋದು ತುಂಬ ಒಳ್ಳೆಯದು. ಇದೆಲ್ಲ ಒಳ್ಳೆಯ ಲಕ್ಷಣ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಇದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಾಮರಾಜಪೇಟೆಯಿಂದ ಯಶಸ್ ಅವರು ಕಳಿಸಿದ್ದಾರೆ. ಯಶಸ್ ಅವರ ಜನ್ಮ ದಿನಾಂಕ 11/7/1975, ಹುಟ್ಟಿದ ಸಮಯ ಮಧ್ಯಾಹ್ನ 1:14. ಆರೋಗ್ಯ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯಶಸ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿಗೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಅದಕ್ಕೆ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ. ಸರ್ವಕರ್ಮಪಟು ಸುಖಿ ಅಂತ ಹೇಳುತ್ತೆ. 10ನೇ ಮನೆಯಲ್ಲಿ 10ನೇ ಅಧೀಶ ಇದ್ದುಬಿಟ್ರೆ ಯಾವ ಕೆಲಸ ಕೊಟ್ಟು ಮಾಡೋ ಸಾಮರ್ಥ್ಯ ಇರುತ್ತೆ, ಅಥವಾ ಕಠಿಣ ಕೆಲಸಗಳಿಗೂ ಒಗ್ಗಿಕೊಳ್ಳೋ ಸಾಮರ್ಥ್ಯ ಇರುತ್ತೆ. ನಮ್ಮನ್ನು ನಾವು ಒಗ್ಗಿಕೊಳ್ಬೇಕು. ಹೇಗೆ ಚಳಿಗಾಲ ಬಂದರೂ ಸಹಿಸ್ಕೊಳ್ತೀವಿ, ಬೇಸಿಗೆ ಕಾಲ ಬಂದರೂ ಸಹಿಸ್ಕೋತೀವಿ, ಅಂದ್ಕೊಳ್ತಾ ಇರ್ತೀವಿ, ಆದರೆ ಆ ರೀತಿಯಲ್ಲಿ ನಿಮಗೆ ಯಾವ ಕೆಲಸ ಕೊಟ್ಟರೂ ಅದಕ್ಕೆ ಒಗ್ಗುವ ಒಂದು ಗುಣ ಇದು ತುಂಬ ಒಳ್ಳೆಯದು, ಚೆನ್ನಾಗಿದೆ. ಅದೇ ಬೇಕಾಗಿರ್ತಕ್ಕಂಥದ್ದು. ಆ ಗ್ರಹಾನುಗ್ರಹ ಚೆನ್ನಾಗಿದೆ ಮತ್ತು ಕುಜನಿಂದಲೂ ತುಂಬ ಚೆನ್ನಾಗಿದೆ ನಿಮಗೆ. ಅದು ರುಚಕಯೋಗ, ಬಹುಸಾಹಸಾಪ್ತ ವಿಭವ ಅಂತ ಹೇಳುತ್ತೆ. ಹೀಗಾಗಿ ಸಾಹಸ ಕಾರ್ಯಗಳನ್ನು ಮಾಡುವಲ್ಲಿ ನೀವು ಯಶಸ್ವಿಗಳಾಗ್ತೀರಾ. ಪ್ರಸ್ತುತ ನಿಮಗೆ ಚಂದ್ರ ದಶೆಯಲ್ಲಿ ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ರವಿ ಭುಕ್ತಿ ಕಳೆದಿದೆ. ಅದು ಈಗ ಕುಜ ಪ್ರಾರಂಭವಾಗಿದೆ, ಕುಜ ದಶೆಯೇ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಕುಜ ತುಂಬ ಚೆನ್ನಾಗಿದೆ. ಈ ಒಳ್ಳೆಯ ಕಾಲ ನಿಮಗೆ ಬೆಸ್ಟ್ ಕಾಲ, ಬಂಗಾರದ ಕಾಲ ಅಂತ ಕರೀತಾರೆ ಇದನ್ನು. ಆ ರೀತಿಯಲ್ಲಿ ಚೆನ್ನಾಗಿದೆ, ಯಾಕೆಂದರೆ ಅವನ ಯೋಗ ಶುರುವಾಗಿದೆ. ರುಚಕ ಯೋಗದ ಕಾಲ ನಡೀತಾ ಇದೆ. ಹೀಗಾಗಿ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ, ಚಿನ್ನವಾಗುತ್ತೆ. ಒಳ್ಳೆಯದಾಗಲಿ ನಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೇರಳದಿಂದ ರೇಣುಕಾ ಅವರು ಕಳಿಸಿದ್ದಾರೆ. ರೇಣುಕಾ ಅವರ ಜನ್ಮ ದಿನಾಂಕ 19/11/1980, ಹುಟ್ಟಿದ ಸಮಯ ಬೆಳಗ್ಗೆ 9:45. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೇಣುಕಾ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಧನುರ್ಲಗ್ನವಾಗಿದೆ. ಲಗ್ನದಲ್ಲಿ ವ್ಯಯಾಧಿಪತಿ ಕುಜ ಸೇರಿದ್ದಾನೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೀಗ ರವಿ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ನವೆಂಬರ್ವರೆಗೆ. ಆಮೇಲೆ ನಿಮಗೆ
ಚಂದ್ರ ದಶೆ ಪ್ರಾರಂಭವಾಗುತ್ತೆ. ಜಾತಕದಲ್ಲಿ ಚಂದ್ರ ತುಂಬ ಚೆನ್ನಾಗಿದೆ. ನವೆಂಬರ್ವರೆಗೂ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ. ಸಾಧ್ಯವಾದರೆ ಈ ರವಿಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದು ವ್ಯಯದಲ್ಲಿದ್ದಾನೆ, ಈ ಕಾರಣದಿಂದಾಗಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಈ ನವೆಂಬರ್ವರೆಗೂ ಸ್ವಲ್ಪ ಕಿರಿಕಿರಿ ಇರುತ್ತದೆ. ಅಷ್ಟು ಕಿರಿಕಿರಿ ದೂರ ಇದೆಯಲ್ಲ, ಹೀಗಾಗಿ ರವಿ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಮಾಡಿಸಿದ್ರೆ ನಿಮಗೆ ಅನುಗ್ರಹ ಉಂಟಾಗುತ್ತೆ. ಆದಿತ್ಯ ಹೃದಯ ಹೋಮವನ್ನು ಮಾಡಿಸಿ. ಜೊತೆಗೆ ಇಲ್ಲ ಆದಿತ್ಯ ಹೃದಯವನ್ನೇ ಪ್ರತಿ ದಿವಸ ಹೇಳಿಕೊಂಡ್ರೂ ಆಗುತ್ತೆ. ಸೂರ್ಯನ ಶಿವ ಸನ್ನಿಧಾನಕ್ಕೆ ಗೋಧಿ ದಾನ ಮಾಡೋದು, ಆದಿತ್ಯ ಹೃದಯ ಪ್ರತಿ ದಿವಸ ಹೇಳ್ಕೊಳ್ಳೋದು. ನವೆಂಬರ್ವರೆಗೂ ನಿರಂತರವಾಗಿ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ನವೆಂಬರ್ ನಂತರ ಚಂದ್ರ ಕಾಲ ಶುರುವಾಗುತ್ತೆ. ತುಂಬ ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕೂಡ ಕೇರಳದಿಂದ ಬಂದಿದೆ. ಗೌತಮ್ ಅವರು ಕಳಿಸಿದ್ದಾರೆ. ಗೌತಮ್ ಅವರ ಜನ್ಮ ದಿನಾಂಕ 27/2008, ಹುಟ್ಟಿದ ಸಮಯ ಬೆಳಗ್ಗೆ 10:15. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೌತಮ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ. ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶನಿಶ್ಚರ ವ್ಯಯದಲ್ಲಿದ್ದಾನೆ. ಲಾಭಾಧಿಪತಿ ಚಂದ್ರ ರಾಹು ಒಟ್ಟಾಗಿದ್ದಾರೆ. ಚಂದ್ರ ರಾಹು ಹುಟ್ಟಿದ್ರೆ ಸ್ವಲ್ಪ ಚಿತ್ತ ಚಾಂಚಲ್ಯ ಅಂತ ಕರೀತಾರೆ ಅದನ್ನು. ಮನಸ್ಸು ತುಂಬ ರಾಡಿ ಮಾಡ್ಕೊಳ್ತೀರ, ಈ ರೀತಿಯ ಸಾಧ್ಯತೆ ಇದೆ. ಹೀಗಾಗಿ ಅಮ್ಮನವರ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಅಲ್ಲೇನು ಬೇಕಾದಷ್ಟು ದೇವಸ್ಥಾನಗಳಿವೆ. ದೇವನಗರಿನೇ ತಾನೇ ಅದು. ಹೀಗಾಗಿ ಅಮ್ಮನವರ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಸ್ವಲ್ಪ ಹಾಲು ಮತ್ತು ಉದ್ದು ದಾನ ಮಾಡಿ. ಇದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಮತ್ತು ನಿಮಗೆ ಹೈಯರ್ ಸ್ಟಡೀಸ್ ಚೆನ್ನಾಗಿ ಆತಂಕ ಬೇಡ. ಅಮ್ಮನವ್ರ ಪ್ರಾರ್ಥನೆಯಿಂದ ಅಥವಾ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ಈ ಒಂದು ವಿದ್ಯೆ ಚೆನ್ನಾಗಿ ಒಲಿಯುತ್ತೆ ಭಗವತಿಯ ಕೃಪೆಯಿಂದ. ತಪ್ಪದೇ ಇದನ್ನು ಮಾಡಿ. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ನಿಮ್ಗೆ ಒಳ್ಳೆಯ ಯೋಗ ಇದೆ. ಅದು ಭದ್ರಯೋಗ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ. ಈಗ ಭಗವಂತನ ಕೃಪೆ ಬೇಕು. ಹೀಗಾಗಿ ಈ ಸೇವೆಗಳನ್ನು ಮಾಡಿ, ಒಳ್ಳೆಯದಾಗಲಿ. ಇವತ್ತು ಗ್ರಹಗಳ ಸ್ಥಿತಿಗತಿ ಹೇಗಿದೆ, ಅದು ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಮಂದಿ ಉದಯ ಆಗಿದೆ. ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಚಂದ್ರ ಇರ್ತಕ್ಕಂಥದ್ದು ಧನು ರಾಶಿಯಲ್ಲಿ, ರವಿ ಕುಜ ಹಾಗೂ ರಾಹು ಬುಧರನ್ನು ಕಾಣ್ತಾ ಇದ್ದೀವಿ. ಅದು ಕುಂಭರಾಶಿಯಲ್ಲಿ, ಶುಕ್ರ ಶನಿಶ್ಚರ ಮೀನರಾಶಿಯಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ, ಒಳ್ಳೆಯ ಉತ್ತಮ ಚಿಂತನೆಗಳು, ಗುರು ಅಥವಾ ಶಿಕ್ಷಕರ ಭೇಟಿ ಆಗ್ತಕ್ಕಂಥದ್ದು, ಅವರಲ್ಲಿ ಉತ್ತಮ ಬಾಂಧವ್ಯ, ಶುಭ ಕಾರ್ಯಗಳು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಒಳ್ಳೆಯ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ, ಅಂಥದ್ದೊಂದು ಫಲ ನಿಮಗಿದೆ. ಅದು ತುಂಬ ಒಳ್ಳೆಯದು. ಇನ್ನು ಈ ದಿವಸ ಸೇವಕರು, ಸಹಾಯಕರು ಇಂಥವರಿಂದ ಯಾರನ್ನಾದರೂ ಹೆಲ್ಪ್ ಕೇಳಿದ್ರೆ ಅವರಿಂದ ಉತ್ತಮವಾದ ಹೆಲ್ಪ್ ಸಿಗುತ್ತೆ. ಹೆಲ್ಪ್ ಮಾಡ್ತಾರೆ, ಏನೋ ಒಂದು ಕಾಟಾಚಾರಕ್ಕೆ ಅಂತಲ್ಲ, ಅದನ್ನು ಒಳ್ಳೆಯ ಪ್ರಾಮಾಣಿಕವಾಗಿ ಅವರು ಸಹಾಯ ಮಾಡ್ತಕ್ಕಂಥದ್ದು, ಈ ರೀತಿಯ ಶುಭ ಒಂದು ಫಲ ಇದೆ. ಇನ್ನು ವ್ಯವಹಾರದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಈ ದಿವಸ. ವಸ್ತ್ರ ವ್ಯಾಪಾರ ಮತ್ತು ಈ ಹೈನುಗಾರಿಕೆಗಳೇ ಇರಬಹುದು, ಅಲಂಕಾರ ಕ್ಷೇತ್ರಗಳೇ ಇರಬಹುದು, ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಖರ್ಚು ಇದೆ, ಹಣಕಾಸಿನ ಅನುಕೂಲವೂ ಇದೆ, ವ್ಯಯವೂ ಇದೆ. ಅದೇ ರೀತಿಯಲ್ಲಿ ಹೆಣ್ಮಕ್ಕಳಿಗೆ ಸ್ವಲ್ಪ ಅಪಮಾನ, ಏನೋ ಬಾಂಧವ್ಯಗಳಲ್ಲಿ ಬೇಸರ, ಈ ರೀತಿಯ ಒಂದು ಸಾಧ್ಯತೆ ಇದೆ. ಮತ್ತು ಮುಖ್ಯವಾಗಿ ದುಃಖದ ವಾತಾವರಣ ಸೂಚಿಸ್ತಾ ಇದೆ. ಹೀಗಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ, ಕಾರ್ಯಸಿದ್ಧಿ ಉಂಟಾಗುತ್ತೆ. ವ್ಯಾಪಾರಿಗಳಿಗಷ್ಟೇ ತುಂಬ ಚೆನ್ನಾಗಿದೆ ಈ ದಿವಸ. ವ್ಯವಹಾರದಲ್ಲಿ ಒಂದು ರೀತಿಯ ಹಣ ವಹಿವಾಟು ಬರ್ತಾ ಇದ್ದರೆ ಅದು ಮನಸ್ಸಿಗೆ ಒಂದು ಸಮಾಧಾನ, ಆ ರೀತಿಯ ಅನುಕೂಲ ಇದೆ ಈ ದಿವಸ. ಧನಾಧಿಪತಿಯ ದೃಷ್ಟಿ ಜನ್ಮಕ್ಕಿದ್ರೆ ತುಂಬ ಒಳ್ಳೆಯದು. ಕುಟುಂಬ ಸೌಖ್ಯ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಅನುರಾಗ, ಪ್ರೀತಿ, ವಿಶ್ವಾಸ ಮೊಳೆಯುತ್ತೆ, ಬೆಳೆಯುತ್ತೆ. ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಶತ್ರುಗಳು, ವಿರೋಧಗಳು, ವೈಷಮ್ಯಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ ಈ ದಿವಸ. ಈ ಅಕ್ಕಪಕ್ಕ ಇದ್ದಂಥವ್ರು ಇಲ್ಲೇ ಕಿರಿಕಿರಿ ಆಗಿಬಿಟ್ರೆ ಪಾಪ ತಟ್ಕೊಳ್ಳೋಕ್ಕಾಗಲ್ಲ. ಆ ಸಂದರ್ಭ ಎದುರಾಗ್ತಾ ಇದೆ, ನಿಮಗೆ ಹುಷಾರು. ಇನ್ನು ಈ ದಿವಸ ನಿಮಗೆ ಅಲೆದಾಟ ಇದೆ. ಆತ್ಮೀಯರಿಗೆ ಕಷ್ಟಪಡೋದು, ಇಷ್ಟಪಟ್ಟವರಿಗಾಗಿ ಕಷ್ಟಪಡೋದು, ಆ ರೀತಿಯ ಒಂದು ಸಾಧ್ಯತೆ ಇದೆ ಈ ದಿವಸ.
ಈ ದಿವಸ ಶಿವನ ಆರಾಧನೆ ಮಾಡಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ, ಸಹೋದ್ಯೋಗಿಗಳ ಸಹಕಾರ ಕಾಣ್ತೀರಾ. ಸ್ತ್ರೀಯರಿಗೆ ಪ್ರಚಂಡ ಬುದ್ಧಿವಂತಿಕೆ ಚೆನ್ನಾಗಿದೆ. ಏನೋ ಒಂದು ಆಲೋಚನೆ ಮಾಡಿ ಏನೋ ಒಂದು ಹೊಳಹು ತಂದುಕೊಂಡು ಕಷ್ಟ ದಾಟುವ ಶಕ್ತಿ, 4 ಜನಕ್ಕೆ ಸಲಹೆಯನ್ನು ಕೊಟ್ಬಿಡ್ತೀರಾ ಈ ದಿವಸ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಈ ದಿವಸ ಅನುಕೂಲ, ಅವರಿಂದ ಸಹಾಯ, ಸಮಾಧಾನ. ಮುಖ್ಯವಾಗಿ ಯಾವುದೇ ಕಿರಿಕಿರಿ ಇಲ್ಲದೆ ವ್ಯಾನ್ ಹತ್ತಿ ಹೋಗೋದ್ರಿಂದ ಬರೋವ್ರಿಗೆ ಯಾವುದೇ ತಂಟೆ ತಕರಾರು ಇಲ್ಲದೆ ಇದ್ದರೆ ಅದೇ ದೊಡ್ಡ ಸಮಾಧಾನ, ದೊಡ್ಡ ಫಲ. ಆ ರೀತಿಯಲ್ಲಿ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆ ಈ ದಿವಸ ಅಷ್ಟಮದಲ್ಲಿ ಭಾಗ್ಯಸ್ಥಾನದಲ್ಲಿ ಮಾಂದ್ಯ ಉದಯಾಗಿದೆ. ಈ ಕಾರಣದಿಂದಾಗಿ ಸ್ವಲ್ಪ ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು. ತಾಯಿ ಮಕ್ಕಳು ಚೆನ್ನಾಗಿದ್ದಾರೆ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ. ಈಶ್ವರನ ಆರಾಧನೆಯನ್ನು ಮಾಡಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಕೃಷಿಕರಿಗೆ ತುಂಬ ಲಾಭದಾಯಕವಾಗಿದೆ. ಧಾನ್ಯ ವ್ಯಾಪಾರಿಗಳಿಗೆ ಮತ್ತು ನರ್ಸರಿ ಕ್ಷೇತ್ರಗಳು, ಹೂವಿನ ಕ್ಷೇತ್ರಗಳಾಗಬಹುದು, ಅಲಂಕಾರ ಕ್ಷೇತ್ರ ಆಗಬಹುದು, ಕ್ಷೀರ ಅಂದರೆ ಹಾಲಿನ ಕ್ಷೇತ್ರಗಳಾಗಬಹುದು, ಬೆಣ್ಣೆ, ತುಪ್ಪ, ಮೊಸರು, ಈ ರೀತಿಯ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಅನುಕೂಲ, ಸ್ನೇಹಿತರಿಂದ ಸಹಾಯ, ಈ ದಿವಸ ದಾಂಪತ್ಯದಲ್ಲೂ ಅನ್ಯೋನ್ಯತೆ, ಇದೆಲ್ಲ ಚೆನ್ನಾಗಿದೆ. ಅಷ್ಟಮದಲ್ಲಿ ಮಾಂದ್ಯ ಉದಯಾಗಿದೆ. ಹೀಗಾಗಿ ಸ್ವಲ್ಪ ಹುಷಾರು. ವಸ್ತು ನಷ್ಟತೆ, ಅಪವಾದ, ಮುಖ್ಯವಾಗಿ ಅಪಮಾನ ಬಂದುಬಿಡ್ತಕ್ಕಂಥ ಸಾಧ್ಯತೆ ಇದೆ. ನೀವು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಧೈರ್ಯ, ಸಾಹಸ ಇದೆ. ಯಾರು ಕೆಲಸ ಮಾಡಲಿಕ್ಕೆ ಹಿಂಜರಿದ್ರು ನೀವು ಹಾಗಲ್ಲ, ಮುಗಿಸ್ತೀನಿ ಮಾಡಿ ಅಂತ, ಆ ರೀತಿಯ ಒಂದು ಬಲ ಇದೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಈ ದಿವಸ ಸ್ವಲ್ಪ ಬಾಂಧವ್ಯದಲ್ಲಿ, ಅಂದರೆ ಅದರಲ್ಲಿ ದಾಂಪತ್ಯ ಜೀವನದಲ್ಲಿ, ಸಂಗಾತಿ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ಅವರಲ್ಲಿ ಏನೋ ಘರ್ಷಣೆ ಇದು ಸೂಚಿಸ್ತಾ ಇದೆ. ಮತ್ತು ದೂರ ಪ್ರಯಾಣಗಳು, ವಿದೇಶ ಪ್ರಯಾಣವೋ, ವಿಮಾನ ಪ್ರಯಾಣ, ಇಂಥ ಕಡೆ ಸ್ವಲ್ಪ ಹಿನ್ನಡೆ, ಅಸಮಾಧಾನ, ಬೇಸರ, ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸಹೋದ್ಯೋಗಿಗಳ ಸಹಕಾರ ಕಾಣ್ತೀರಾ ಈ ದಿವಸ. ಕುಟುಂಬದಲ್ಲಿ ತುಂಬ ಉತ್ತಮ ಆಲೋಚನೆಗಳು, ಉತ್ತಮ ಚಿಂತನೆ, ಉತ್ತಮ ಬಾಂಧವ್ಯ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅನುಕೂಲ, ದೈವಾನುಕೂಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಈ ದಿವಸ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯನ ಕವಚವನ್ನು ಹೇಳ್ಕೊಳ್ಳಿ. ಆರೋಗ್ಯ ಸ್ವಲ್ಪ ಸಾಲ ಸೂಚಿಸ್ತಾ ಇದೆ, ಹುಷಾರು. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ ಈ ದಿವಸ. ನಿಮಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೈನು ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಚೆನ್ನಾಗಿದೆ. ವಸ್ತ್ರ ಕ್ಷೇತ್ರದಲ್ಲಿ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ಸ್ವಲ್ಪ ಕೋಪ ಸ್ವಭಾವ ಸೂಚಿಸ್ತಾ ಇದೆ. ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು, ತೀರ್ಥ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ಅತಿಯಾದ ವ್ಯಯ, ಸಂಗಾತಿ ಜೊತೆಗೆ ಅಲೆದಾಟ, ಶುಷ್ಕ ಫಲ, ಅಂದರೆ ಏನು ಪ್ರಯೋಜನ ಇಲ್ಲ, ಆ ರೀತಿಯ ಕೆಲಸಗಳು ಈ ರೀತಿಯಲ್ಲಿದೆ, ಹುಷಾರು. ಇನ್ನು ಈ ದಿವಸ ನಿಮಗೆ ಪ್ರಯಾಣದಲ್ಲೂ ತೊಂದರೆ ಸೂಚಿಸ್ತಾ ಇದೆ. ಕೃಷಿಕರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಬೆಂಕಿ ಸಂಬಂಧಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ನೀರಿನ ಅಭಾವಗಳು, ನೀರಿನ ಸಮಸ್ಯೆಗಳನ್ನು ಸೂಚಿಸ್ತಾ ಇದೆ, ಗಮನ ಇರಲಿ ಈ ದಿವಸ. ಪ್ರಾರ್ಥನೆಗೆ ದಿವಸ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಕುಂಭರಾಶಿಯವರಿಗೆ ದಿವಸ ನಿಮಗೆ ನೋಡಿ, ಚಂದ್ರ ಲಾಭದಲ್ಲಿದ್ದರೆ ತುಂಬ ಒಳ್ಳೆಯದು. ಅದು ಲಾಭವನ್ನು ತಂದುಕೊಡುತ್ತೆ. ಜಲಕ್ಷೇತ್ರಗಳಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಅಮ್ಮನಿಂದ, ತಾಯಿಯಿಂದ ಸಹಾಯ, ತಾಯಿಗೆ ಸಹಾಯ, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಕುಟುಂಬ ಸೌಖ್ಯ ಚೆನ್ನಾಗಿದೆ. ಹಣಕಾಸಿನ ವಹಿವಾಟು ತುಂಬ ಚೆನ್ನಾಗಿರುತ್ತದೆ. ಕುಟುಂಬದಲ್ಲಿ ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಪ್ರಶಂಸೆ, ಈ ರೀತಿಯಲ್ಲೆಲ್ಲ ಅನುಕೂಲಕರವಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಬರಬಹುದು, ಹುಷಾರು. ನೀವು ಕೂಡ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಚಂದ್ರ ಕರ್ಮಸ್ಥಾನದಲ್ಲಿದ್ದಾನೆ, ಗುರು ದೃಷ್ಟಿ ಇದೆ. ಹೀಗಾಗಿ ಪ್ರಶಂಸೆ, ಮಾನ್ಯತೆ, ಮೌಲ್ಯ, ನೀವು ಮಾಡಿದ ಕೆಲಸಕ್ಕೆ 4 ಜನ ಗುರುತಿಸ್ತಾರೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ಮತ್ತು ಹೆಣ್ಣುಮಕ್ಕಳಿಗೆ ಅಧಿಕಾರದ ಬಲ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಆದರೆ ಈ ದಿವಸ ನಿಮಗೆ ಆಹಾರ ತೊಡಕಾಗುತ್ತೆ. ಆಹಾರ ಸಿಗದೆ ಹೋಗಬಹುದು, ಅಭಾವ ಆಗಿಬಿಡಬಹುದು, ಅಥವಾ ಆಹಾರದ ಏನೋ ಜಂಕ್ ಫುಡ್, ಬೇಡದೇ ಇರತಕ್ಕಂಥ ಆಹಾರ ಸ್ವೀಕರಿಸಿ ತೊಂದರೆ ಆಗಬಹುದು, ಆ ಸಾಧ್ಯತೆ ಇದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಸುಧಾ ಸಾರಾಯೈ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗ್ತದೆ. ಶಾಸ್ತ್ರಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.